ನಾನು ತೆಗೆದಿರೋ ಪರ್ಸೆಂಟೇಜ್ 98.64. ನನ್ನ ಹೆಸರು ಸಾಗರ್ HR, ನನ್ನ ಪರ್ಸೆಂಟೇಜ್ 98. ನನ್ನ ಹೆಸರು ನಿಶಾಂತ್ ಗೌಡ BC, ನನ್ನ ಪರ್ಸೆಂಟೇಜ್ 97.75. ನನ್ನ ಹೆಸರು ರೋಹಿತ್, ನನ್ನ ಪರ್ಸೆಂಟೇಜ್ ಬಂದ್ಬಿಟ್ಟು 98%. ನನ್ನ ಹೆಸರು ಶ್ರೇಯಸ್, ನಾನು 96.14% ಇದೆ. ನನ್ನ ಹೆಸರು ಚೇತನ್ ಗೌಡ TD, ನನ್ನ ಪರ್ಸೆಂಟೇಜ್ 97.74. ನಮ್ಮ ಹೆಸರು MP, ನನ್ನ ಊರು ಮಲಘಟ್ಟ, ನನ್ನ ಪರ್ಸೆಂಟೇಜ್ 98.40. ನನ್ನ ಹೆಸರು ರಕ್ಷಿತಾ RK, ನಮ್ಮೂರು ಹನ್ಮೇಗೌಡಂಪಾಳ್ಯ, ನನ್ನ ಪರ್ಸೆಂಟೇಜು 96. ನನ್ನ ಹೆಸರು ಸೌಜನ್ಯ, ನಮ್ಮೂರು ಅಮೃತೂರ್, ನನ್ನ ಪರ್ಸೆಂಟೇಜ್ 96. ನನ್ನ ಹೆಸರು ವೈಷ್ಣವಿ, ನಮ್ಮೂರು ಅಮೃತೂರು, ನನ್ನ ಪರ್ಸೆಂಟೇಜ್ 97. ನನ್ನ ಹೆಸರು ಹೇಮಶ್ರೀ, ನನ್ನ ಕುಣಿಗಲ್, 96%. ನನ್ನ ಹೆಸರು ಚಂದನ, ನಮ್ಮೂರು ಉಲಿವನ, ನನ್ನ ಪರ್ಸೆಂಟೇಜ್ 97. ನನ್ನ ಹೆಸರು ಶ್ವೇತಾ, ನಮ್ಮೂರು ಜಾಣಗೆರೆ, ನನ್ನ ಪರ್ಸೆಂಟೇಜು 95. ನನ್ನ ಹೆಸರು ಅರ್ಪಿತಾ, ನಮ್ಮೂರು ಗೊಲ್ರಟ್ಟಿ, ನನ್ನ ಪರ್ಸೆಂಟೇಜು 93. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಸಂಸ್ಥೆಯ ಸರ್ವಮಾನ್ಯ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರುಗಳೇ, ಪ್ರೀತಿಯ ಮಕ್ಕಳೇ, ಪತ್ರಿಕಾ ಮಾಧ್ಯಮದವರೇ, ಆತ್ಮೀಯ ಪೋಷಕ ವರ್ಗದವರೇ, ನನ್ನೆಲ್ಲ ಸಹಪಾಠಿಗಳೇ, ಮೊಟ್ಟ ಮೊದಲನೇದಾಗಿ ಈ 24-25 ಶೈಕ್ಷಣಿಕ ಸಾಲಿನ SSLC ಪರೀಕ್ಷಾ ಫಲಿತಾಂಶದ ವಿಶ್ಲೇಷಣೆಯನ್ನು ಅವಲೋಕಿಸಲಿಕ್ಕೆ ಅಂತ ಹೇಳಿ ನಮ್ಮ ಸಂಸ್ಥೆಯ ಸರ್ವಮಾನ್ಯ ಅಧ್ಯಕ್ಷರು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಹಾಗಾಗಿ ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲ ಪೋಷಕರಿಗೆ ಗೊತ್ತಿರ್ತದೆ, ತಮ್ಮ ಮಕ್ಕಳು ಮನೆಯಲ್ಲಿ ಬೆಳಿಗ್ಗೆಯಿಂದ ಹಿಡಿದು ನೈಟ್ ಮಲಗೋ ತನಕ ಏನೆಲ್ಲ ಅವಿರತವಾಗಿ ಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದು. ಅವ್ರು ಅವಿರತವಾಗಿ ಶ್ರಮ ಪಡಲಿಕ್ಕೆ ಮನೆಯಲ್ಲಿ ನಿಮ್ದೆಷ್ಟು ಸಹಕಾರ ಇತ್ತು ಅಂತಕ್ಕಂಥದ್ದು ನಿಮ್ಮ ಅರಿವಿಗೆ ಆಲ್ರೆಡಿ ಬಂದಿದೆ. ಈಗ ಮಕ್ಕಳುಗಳು ಎಲ್ರಿಗೂ ಕಾಂಪಿಟೇಷನ್ ಇತ್ತು, 625 ತಗೊಳ್ಳೇಬೇಕಂತ ಹೇಳಿದ್ರು. ಆ ಮಕ್ಕಳುಗಳಿಗೆ ನಾವು ಇಂದಿನ ಕಾರ್ಯಕ್ರಮಗಳೆಲ್ಲ ಸಾಕಷ್ಟು ಉರಿದುಂಬಿಸಿದ್ವಿ. ನಮ್ಮ ಸಂಸ್ಥೆಯ ಒಂದು ಗ್ರೇಟ್ ಅಚೀವ್ಮೆಂಟ್ ಇರ್ತಕ್ಕಂಥದ್ದು 624 ಕಂಡ್ರೋ ಮಕ್ಕಳ. ಇನ್ನೊಂದೇ ಒಂದು ಮಾರ್ಕ್ಸ್ ಮಿಸ್ ಆಗಿದೆ. ನೀವು ಯಾರಾದರೂ ಪ್ರಯತ್ನ ಪಟ್ಟು 625 ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. 625ಕ್ಕೆ 625 ತಗೊಂಡ್ಬಿಟ್ರೆ ಅದು ರಿಮಾರ್ಕಬಲ್ ಅಚೀವ್ಮೆಂಟ್. ಮತ್ತಿನ್ಯಾರು ಬ್ರೇಕ್ ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ಇದಕ್ಕೆ ನೀವು ಯಾರು ಭಾಜನರಾಗ್ತೀರಪ್ಪ ಅಂತೇಳಿ ಅಧ್ಯಕ್ಷರು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನಿಮ್ಮನ್ನು ಕೈ ಎತ್ತಿಸ್ತಾನೆ ಇದೆ. ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಈ ದಿಸೆಯಲ್ಲಿ. ನಾವು ಪ್ರಯತ್ನ ಪಟ್ಟಾಗೆಲ್ಲ ಸಕ್ಸೀಡ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವೊಮ್ಮೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಸಹಜ. ಹೋಗ್ತಕ್ಕಂಥವ್ರು ಎಲ್ಲರೂ ಫಸ್ಟ್ ಬರಲಿಕ್ಕೆ ಸಾಧ್ಯತೆಗಳಿಲ್ಲ. 1 or 2 ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ತಾ ಇರ್ತದೆ. ಕೆಲವು ಮಕ್ಕಳಿಗೆ ನಿಮ್ಮ ಮಾರ್ಕ್ಸ್ನ ಅವಲೋಕನ ಮಾಡ್ಕೊಳ್ತಾ ಬಂದರೆ, ನನಗೆ ಗೊತ್ತು ಕ್ಲಾಸ್ ರೂಮ್ಗಳಲ್ಲಿ ಔಟ್ ಆಫ್ 4 ಸ್ಕೋರ್ ಮಾಡಿರ್ತಕ್ಕಂಥ ಮಕ್ಕಳು 2 ಮಾರ್ಕ್ಸ್ 3 ಮಾರ್ಕ್ಸ್ ಎಡವಿದ್ದೇಳಿ. ನಿಜವಾಗ್ಲೂ ಆ ಪರೀಕ್ಷೆ ಹಾಲ್ನಲ್ಲಿ 3 ಗಂಟೆ ಹಬ್ಬ ಅಂದರೆ ಪೂರ್ತಿ 180 ನಿಮಿಷ ಇಂಟು 60 ಅಷ್ಟು ಸೆಕೆಂಡ್ಗಳ ಕಾಲ ಮನಸ್ಸನ್ನು ಒಂದೇ ಒಂದು ಸೆಕೆಂಡ್ ಸಹ ಹೊರಗಡೆ ಹಾಕ್ದಂಗೆ ಕೇಂದ್ರೀಕರಿಸೋದಕ್ಕೆ ಶ್ರಮ ಪಟ್ಟಿದ್ದೀರಾ. ಇನ್ನು 600 ಅಂಕ ತಗೊಂಡಿದ್ದೀರಾ ಅಂತ ಅಂದರೆ ಕೇವಲ ಇನ್ನು 25 ಸೆಕೆಂಡ್ ಎಲ್ಲೋ ಮೈಂಡ್ ನಿಮಗೆ ಗೊತ್ತಿಲ್ದಂಗೆ ಹೊರಗಡೆ ಹೋದಾಗ ಆಗಿರ್ತಕ್ಕಂಥ ಘಟನೆ. ಅದು ಸಹಜ, ತಪ್ಪೇನೇನೂ ಅಲ್ಲ ಮಕ್ಕಳೇ. ಇದು ಏನೋ ಒಂದು ಫೈನಲ್ ರಿಸಲ್ಟ್ ಸಹ ಅಲ್ಲ. ನಿಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಇನ್ನು ಸೆಕೆಂಡ್ PU ಇದೆ. ನಿಜವಾಗಿ ಈಗ ನೀವು ಕಾಂಪಿಟೇಷನ್ ಏನಿದೆಯೋ ಅದೇ ವೇನಲ್ಲಿ ಸೆಕೆಂಡ್ PUನಲ್ಲಿ ನುಗ್ಗಿ ನಿಮ್ಮ ಭವಿಷ್ಯ ರೂಪಿಸ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಪೇರೆಂಟ್ಸ್ ಇದ್ದಾರಲ್ಲ ಪುನೀತ್ರವ. ರಿಸಲ್ಟ್ ಬಂದಿ ಸಹ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ರಿಸಲ್ಟ್ ಕೇಳಿಬಿಟ್ಟು ಎಷ್ಟು ಖುಷಿ ಪಟ್ಟಿರ್ತಾರೆ ಅಂತಂದರೆ ಕೋಟಿ ಕೋಟಿ ಹಣ ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ರು ಸಹ
ಆ ಖುಷಿ ನಿಜವಾಗ್ಲೂ ಸಿಗ್ತಿರಲಿಲ್ಲ. ಹಬ್ಬ 180 ಜನ ಮಕ್ಕಳುಗಳಲ್ಲಿ ನಮ್ಮ ಮಕ್ಕಳ ಹೆಸರನ್ನು ಸಂಸ್ಥೆಯವರು ಹೇಳ್ತಾ ಇದ್ದಾರಲ್ಲ, ಆ ಬ್ಯಾನರ್ನಲ್ಲಿ ನನ್ನ ಮಗನ ಫೋಟೋ ಇದೆಯಲ್ಲ, ಇದನ್ನೇ ನಾವು ಕೊಡಬೇಕಾಗಿರ್ತಕ್ಕಂಥ. ನಾನು ಸಾಕಷ್ಟು ಸಂದರ್ಭದಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ನಿಮ್ಗೆ ಹೇಳ್ಕೊಡ್ತಾನೇ ಇದ್ವಿ. ಕೇವಲ 625ಕ್ಕೆ 625 ತಗೊಂಡ ತಕ್ಷಣ ನೀವು ಮುಂದೆ ಏನೋ ಉನ್ನತವಾದದ್ದು ಸಾಧನೆ ಮಾಡ್ತೀರಿ ಅಂತಕ್ಕಂಥದ್ದಲ್ಲ. 600 ತಗೊಂಡಿರ್ತಕ್ಕಂಥ ಹಿಂದೆ ಬೀಳ್ತಾರೆ ಅಂತಕ್ಕಂಥದ್ದು ಅಲ್ವೇ ಅಲ್ಲ. ಮುಂದಿನ ದಿನಗಳಲ್ಲಿ ನೀವು ಯೋಚನೆ ಮಾಡ್ತಕ್ಕಂಥ ಯೋಚನಾ ಲಹರಿ ಏನಿದೆಯಲ್ಲ, ಅದ್ರ ಮೇಲೆ ಮಾತ್ರ ಅವಲಂಬಿತವಾಗ್ತಾ ಬಂದ್ಬಿಡ್ತು. ಅದ್ರ ಜೊತೆಗೆ 625 ತೆಗೆದುಕೊಳ್ಳೋದ್ರ ಜೊತೆಗೆ ನಿಮಗೆ ಕ್ಲಾಸ್ ರೂಮ್ನಲ್ಲಿ ಮಾರಲ್ ಹೇಳಿಕೊಟ್ಟಿದ್ದೀವಲ್ಲ, ದಯಮಾಡಿ ಯಾವ ಕಾರಣಕ್ಕೂ ನಿಮ್ಮ ಪೇರೆಂಟ್ಸ್ ಏನು ನೀವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಲ್ಲ, ಅದೇ ರೆಸ್ಪೆಕ್ಟ್ ಲಾಸ್ಟ್ ಡೇವರೆಗೂ ಹೋಗ್ಕೊಳ್ತಾ ಬರಬೇಕು. ನಿಮಗೆ ಶಿಕ್ಷಣವನ್ನು ಸಂಸ್ಥೆ ನೀಡಿದೆಯಲ್ಲ, ಆ ಶಿಕ್ಷಣ ಸಂಸ್ಥೆಯನ್ನು ಆಗಿಂದಾಗಿ ನೆನೀತಕ್ಕಂಥದ್ದು, ನಿಮಗೆ ಟೀಚ್ ಮಾಡಿದಾರಲ್ಲ, ಆ ಟೀಚರ್ನ ಆಗಿಂದಾಗಿ ನೆನಪಿಸ್ಕೊಳ್ತಕ್ಕಂಥದ್ದು, ಇವೇನಿಲ್ಲ ಮುಂದೆ ಯಾವುದೋ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡೋದಕ್ಕೆ ಸಹಕಾರಿಯಾಗ್ತಕ್ಕಂಥ. ಈ ದಿವಸದಲ್ಲಿ ಎಲ್ಲ ಪ್ರಯತ್ನ ಪಟ್ಟಿದ್ದೀರ ಮಕ್ಕಳ. ನಿಜವಾಗ್ಲೂ ನಾವು ಹೇಳಬೇಕಂತಂದರೆ ಈ ಶೈಕ್ಷಣಿಕ ವರ್ಷದಲ್ಲಿ ಜ್ಞಾನ ಭಾರತೀಯ ರತ್ನ ಮುತ್ತುಗಳು ಇವೆಲ್ಲ. ಇದಕ್ಕಿಂತ ಒಳ್ಳೆಯ ಪದಗಳನ್ನು ನಾವು ಬಳಸಿ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ನಿಜವಾಗ್ಲೂ ನೀವು ನಮ್ಮ ಶಾಲೆಗೆ ಒಂದು ಗರಿಮೆಯನ್ನು ತಂದುಕೊಟ್ಟಿದ್ದೀರ. ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಆರಿಸಿರ್ತಕ್ಕಂಥ ಎಲ್ಲ ನಿಮ್ಮಗಳಿಗೆ ವೈಯಕ್ತಿಕವಾಗಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ಎಲ್ಲ ನಿರ್ದೇಶಕರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಮತ್ತೊಮ್ಮೆ ಮಗದೊಮ್ಮೆ ನಾನು ನಿಮ್ಮೆಲ್ಲರಿಗೂ ಬಯಸ್ತಾ ಇದ್ದೀನಿ. ನಿಮ್ಮ ಈ ಶೈಕ್ಷಣಿಕ ಓಟ ಹೇಗಿದೆಯಲ್ಲ, ಇಲ್ಲಿಗೆ ನಿಲ್ಲೇ ಇನ್ನು 2 ವರ್ಷ PUC ಇದೇ ರೀತಿ ನಾಗಾಲೋಡ್ಕೊಂಡು ಹೋಗಬೇಕು. ಇನ್ನು ಮುಂದಿನ ಪದವಿ ಮತ್ತು PG ಸ್ಟೇಜ್ ಏನಿದೆಯಲ್ಲ, ಅಲ್ಲೂ ಸಹ ಅದೇ ರೀತಿ ಹೋಗಿ ನಿಮ್ಮ ಭವಿಷ್ಯವನ್ನು ಉತ್ತಮ ಪಡಿಸ್ಕೊಂಡಿದ್ದೆ ಆದರೆ ನಾವು ಪಾಠ ಹೇಳಿಕೊಟ್ಟಂತಹ ಶಿಕ್ಷಕರ, ಈ ಸಂಸ್ಥೆಯ, ನಿಮ್ಮ ಪೋಷಕರ ಶ್ರಮ ಆವತ್ತು ಸಾರ್ಥಕವಾಗುತ್ತೆ. ನಿಮ್ಮ ಮುಂದಿನ ಯಶಸ್ಸನ್ನು ನಿಮ್ಮ ಪೇರೆಂಟ್ಸು ಕಣ್ಣುದೆರೆದು ಕಾತರದಿಂದ ಕಾಯ್ತಾ ಇದ್ದಾರೆ. ಅದನ್ನು ಸಾಧನೆ ಮಾಡೇ ತೀರ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನಿಮ್ಮ ಪೇರೆಂಟ್ಸಿಗೆ ಕೊಡಿ ಅಂತ ಹೇಳಿ ನಾನು ಯಾವಾಗಲೂ ಶುಭ ಹಾರೈಸ್ತಾನೇ ಇರ್ತೀನಿ ಮಕ್ಕಳ. ಇನ್ನು ನೆಕ್ಸ್ಟ್ ಸಂಸ್ಥೆ ಸಂಬಂಧಪಟ್ಟಂತೆ 2 ಮಾತು ಹೇಳಲೇಬೇಕಾಗಿದೆ. ನಮಗೆ ನಿಮಗೆಲ್ಲ ಗೊತ್ತು, ಕೆಲವು ಮಕ್ಕಳು 12 ವರ್ಷದಿಂದ ಇಲ್ಲಿ ಓದಿದ್ದೀರ, ಕೆಲವು 8ಗೆ ಬಂದು ಇಲ್ಲಿ ಓದಿದ್ದೀರ ಮಕ್ಕಳ. ನಿಮಗೆ ಏನೆಲ್ಲ ಅಂಶಗಳನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ, ಇಲ್ಲಿ ನಡೆಸ್ಕೊಳ್ತಾ ಇರ್ತಕ್ಕಂಥ ವಿಧಾನಗಳು ಹೇಗೆ, ಇನ್ನು ಫೀಸ್ ಸ್ಟ್ರಕ್ಚರ್ ಹೇಗೆ, ಆಡಳಿತ ಮಂಡಳಿಯ ಕಾರ್ಯವೈಖರಿಗಳು ಹೇಗೆ, ಟೀಚರ್ಸ್ ಹೇಗೆ ಟೀಚ್ ಮಾಡ್ತಿದ್ದಾರೆ, ಮನಸ್ಸು ಬಿಚ್ಚಿ ಹೇಳಲಿಕ್ಕೆ ನಿಮಗೆ ನೀವೆಲ್ಲರೂ ಸ್ವತಂತ್ರ ಜೀವಿ, ಯಾರನ್ನೂ ತಡೆ ಹಿಡಿತಕ್ಕಂಥ ಅವಶ್ಯಕತೆಗಳಿಲ್ಲ. ಸೊ ಇವೆಲ್ಲವೂ ನಿಮಗೆ ಗೊತ್ತಿದೆ. ನಮಗೆ 12ನೇ ಕ್ಲಾಸ್ನವರೆಗೂ ಇಲ್ಲೇ ಶಿಕ್ಷಣವನ್ನು ಕಂಟಿನ್ಯೂ ಮಾಡಬೇಕಂತಕ್ಕಂಥದ್ದು ಬಯಕೆಯಾಗಿದೆ. ಈಗಾಗಲೇ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. PU ಫಲಿತಾಂಶ ಹೇಗಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಜ್ಞಾನ ಭಾರತಿ PU ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ತೆರೆದಿಟ್ಟಿರ್ತಕ್ಕಂಥ ಪುಸ್ತಕದಂತಿದೆ. 95 ಅಂಡ್ ಎಬೋ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣ ಇದೆ. 90% ಅಂಡ್ ಎಬೋ ಇರ್ತಕ್ಕಂಥ ಮಕ್ಕಳಿಗೆ 50% ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಇದೆ ಮಕ್ಕಳು. ಅದನ್ನು ದಯಮಾಡಿ ಸದುಪಯೋಗ ಪಡಿಸ್ಕೊಳ್ತಾ ಬನ್ನಿ. CET ಮತ್ತು NEETಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ನಾವು, ಅದರಲ್ಲೂ ಉನ್ನತವಾದದನ್ನು ಸಾಧನೆ ಮಾಡೇ ತೀರ್ತೀವಿ ಅಂತಕ್ಕಂಥ ಛಲವನ್ನು ಅಧ್ಯಕ್ಷರು ತೊಟ್ಟಿದ್ದಾರೆ. ಆ ದಿಸಿನಲ್ಲಿ ಈಗ ಅಲ್ಲಿರ್ತಕ್ಕಂಥ ರಮೇಶ್ ಅವ್ರ ಜೊತೆಗೂ ಸಹ ಅವರು ಡಿಸ್ಕಸ್ ಮಾಡಿದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಸಮೇತ ನಾವು ಕೊಟ್ಟಿದ್ದೇವೆ. ಸೂಪರ್ 30 ಇರ್ತಕ್ಕಂಥ ಒಂದು ಬ್ಯಾಚನ್ನು ಮಾಡಿಕೊಂಡು ಏನಾರ ಪ್ರಯತ್ನ ಪಟ್ಟು ಸಾಧನೆ ಮಾಡಲೇ 106 ಕಿಲೋಮೀಟರ್ ದೂರಗಳನ್ನು ಕ್ರಮಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯಿಸಿ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕಿಂತ ಆ ರೀತಿಯ ಶಿಕ್ಷಣವನ್ನು ಇಲ್ಲೇ ಯಾಕೆ ನೀಡಬಾರ್ದು ಅಂತಕ್ಕಂಥ ಯೋಚನೆ ಆಡಳಿತ ಮಂಡಳಿಯ ಮುಂದಿದೆ. ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಅವರು ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ ರೀತಿಯ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ತಾರೆ. ನೀವು ನಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಅಂತ ಹೇಳಿ ನಿಮ್ಮಲ್ಲಿ ನಮ್ಮ ಕಳಕಳಿಗೆ ಮನವಿಯನ್ನು ಮಾಡಿಕೊಳ್ತಾ ಇದೆ. ಇನ್ನೊಂದು ಅಂಶವನ್ನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಈಗೇನು ನಿಮಗೆ 95% ಅಂಡ್ ಎಬೋ ಫುಲ್ ಫ್ರೀ ಎಜುಕೇಷನ್, 90% ಅಂಡ್ ಎಬೋ ಇರ್ತಕ್ಕಂಥ ಮಕ್ಕಳಿಗೆ 50% ಫೀಸ್ ಕನ್ಸೆಷನ್ ಅಂತಕ್ಕಂಥದ್ದು ಏನಿದೆ, ಅದ್ರ ಜೊತೆನಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದರೆ, ಫಸ್ಟ್ ಇಯರ್ PUನಲ್ಲಿ ನೀವೀಗ ಏನು ಗಳಿಸಿದ್ರಲ್ಲ ಮಾರ್ಕ್ಸ್, ಅದೇ ಅಂಕವನ್ನು ಕಾಯ್ದುಕೊಂಡು ಹೋಗಿದ್ದೆ ಆದರೆ ಅಲ್ಲೂ ಸಹ ಉಚಿತ ಶಿಕ್ಷಣ. ಫಸ್ಟ್ ಇಯರ್ PUನಲ್ಲಿ 95% ಅಂಡ್ ಎಬೋ ಸ್ಕೋರ್ ಮಾಡಿದ್ದೆ ಆದರೆ
ಬೋತ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಫ್ರೀ ಎಜುಕೇಷನ್. 90% ಅಂಡ್ ಅಬೋವ್ ಇರತಕ್ಕಂಥ ಮಕ್ಕಳಿಗೆ 50% ಫೀಸ್ ರಿಲ್ಯಾಕ್ಸೇಷನ್ ಇದೆ. ದಯಮಾಡಿ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆಲ್ಲ ನನಗೆ ಗೊತ್ತಿರೋ ಎಲ್ಲ ಮಕ್ಕಳದು ಒಂದು ಒಳ್ಳೆ ಟೀಮ್ ಇದೆ. ನಿಮಗೆ ಬೈಹಾರ್ಟಿಂಗ್ ಮೆಥಡ್ಗಿಂತ ಅನಲೈಸಿಂಗ್ ಪವರ್ನ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ ಕಂಡ್ರೋ ಮಕ್ಕಳ, ಅದನ್ನು ಬಳಸ್ಕೊಳ್ರ. ಬೈಹಾರ್ಟಿಂಗ್ ಅದೇನಾಗುತ್ತೆ ಅಂದರೆ ಕೆಲವು ಕ್ಷಣಕ್ಕೆ ಮಾತ್ರ. ಅನಲೈಸಿಂಗ್ ಅಂತಕ್ಕಂಥದ್ದು ಇದೆಯಲ್ಲ, ನಿಮ್ಮನ್ನು ಲಾಸ್ಟ್ ಡೇವರೆಗೂ ನಿಮ್ಮನ್ನು ಕಾಪಾಡ್ತದೆ, ನಿಮ್ಮನ್ನು ಕೈ ಹಿಡಿತದೆ, ನಿಮ್ಮನ್ನು ಮೇಲೆ ಕೆತ್ತೇ ಎತ್ತುತ್ತದೆ. ಈ ದಿಶೆಯಲ್ಲಿ ನಿಮ್ಮೆಲ್ಲರಿಗೂ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಆಡಳಿತ ಮಂಡಳಿ ಮಾಡ್ತಾ ಇದೆ. ಹಾಗಾಗಿ ಆಡಳಿತ ಮಂಡಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಈ ಮೊಟ್ಟ ಮೊದಲನೇದಾಗಿ ಈ ಒಂದು ಪುಟ್ಟ ಮಾಧ್ಯಮ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಂಸ್ಥೆಯ ಸರ್ವಮಾನ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಬರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ರಾಜಣ್ಣ ಸರ್ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಸೀತಾರಾಮಯ್ಯ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸಂಸ್ಥೆಯ ಮತ್ತೋರ್ವ ಯುವ ನಿರ್ದೇಶಕರಾದಂತಹ ನಮ್ಮ ಬೆಟ್ಸ್ವಾಮಿ ಗೌಡರು ಸಹ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಂಸ್ಥೆಯ ಹಿರಿಯ ನಿರ್ದೇಶಕರಾದಂತಹ ಸೋಮಣ್ಣ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಸಂಸ್ಥೆಯ ಹಿರಿಯ ನಿರ್ದೇಶಕರಾದಂತಹ ಪಟೇಲ್ ಕೆ ಗೌಡ ಸರ್ ಅವರಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಕ್ಷಮೆ ಇರಲಿ. ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯದರ್ಶಿಗಳಾದಂತಹ ಚನ್ನಪ್ಪ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಯುವ ನಿರ್ದೇಶಕರು ಹಾಗೂ ಖ್ಯಾತ ವಕೀಲರು ಆದಂತಹ ಚಂದ್ರೇಗೌಡರಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೋರ್ವ ನಿರ್ದೇಶಕರಾದಂತಹ ಶಿವಣ್ಣ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೋರ್ವ ಹಿರಿಯ ನಿರ್ದೇಶಕರಾದಂತಹ ಲಕ್ಷ್ಮಣಗೌಡರು ಸಹ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೋರ್ವ ನಿರ್ದೇಶಕರಾದಂತಹ ನಮ್ಮ ಶಿವರಾಮ್ ಸರ್ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಿಕಟಪೂರ್ವ ನಿರ್ದೇಶಕರಾದಂತಹ ನಮ್ಮ ಕೃಷ್ಣಪ್ಪ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಮುಖ್ಯವಾಗಿ ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅಂದರೆ 600 ಅಂಡ್ ಅಬೋವ್ ಸ್ಕೋರ್ ಮಾಡಿ ಇವತ್ತಿನ ಈ ಒಂದು ಸಭೆಗೆ ಕಳೆಯನ್ನು ತಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಜೊತೆಗೆ ಇವರನ್ನು ಪಡೆದಂತಹ ಪೋಷಕರಿರಲ್ಲ ನೀವು ಈ ಒಂದು ಕಾರ್ಯಕ್ರಮದ ಅಭಿಪ್ರಾಯಗಳು ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಈ ಒಂದು ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಮ್ಮ ಜ್ಞಾನಭಾರತಿ ಸಂಸ್ಥೆಯ ಮಕ್ಕಳ ಪ್ರಗತಿಯನ್ನು ಆ ಒಂದು ಮಾಧ್ಯಮದಲ್ಲಿ ಪ್ರಕಟಿಸಲಿಕ್ಕೆ ಅಂತೇಳಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ನನ್ನ ಎಲ್ಲ ಸಹಪಾಠಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಮತ್ತು ಬಹಳ ಮುಖ್ಯವಾಗಿ ಈ ಒಂದು ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ವೈದ್ಯಗಳಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಗಂಗಮ್ಮ ಮೇಡಮ್ ಅವರಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಈಗ ಒಟ್ಟಾರೆ ಫಲಿತಾಂಶದ ವಿವರಣೆಯನ್ನು ಮಾನ್ಯ ಅಧ್ಯಕ್ಷರು ಕೊಡಬೇಕಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ 24-25 ಸಾಲಿನಲ್ಲಿ ನಮ್ಮಲ್ಲಿ ಒಟ್ಟು 8 ಜನ ಕನ್ನಡ ಮೀಡಿಯದಲ್ಲಿ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಫಸ್ಟ್ ಕ್ಲಾಸ್ನಲ್ಲಿ 32 ಜನ ಪಾಸಾಗಿದ್ದಾರೆ. ಸೆಕೆಂಡ್ ಕ್ಲಾಸ್ನಲ್ಲಿ 7 ಜನ ಪಾಸಾಗಿದ್ದಾರೆ. ರೆಗ್ಯುಲರ್ ಪಾಸಲ್ಲಿ 4 ಜನ ಪಾಸಾಗಿದ್ದಾರೆ. ಇದು ಕನ್ನಡ ಮೀಡಿಯಮ್ನ ರಿಸಲ್ಟ್. ನನ್ನ ಕೇಳಿದ್ರೆ ತಾಲೂಕಿನಲ್ಲಿ ಅತ್ಯುತ್ತಮವಾದಂಥ ಕನ್ನಡ ಮೀಡಿಯಂ ರಿಸಲ್ಟು ನಮ್ಮದೇ ಅಂತ ಕಾಣಿಸ್ತಾ ಇದೆ. ಕನ್ನಡ ಮೀಡಿಯಂ ಅತ್ಯುತ್ತಮವಾದ ರಿಸಲ್ಟು ಎಲ್ಲ ಶಾಲೆಗಳಿಗಿಂತ ನಮ್ಮದು ಹೆಚ್ಚಿನ ಮಟ್ಟದಲ್ಲಿ ಬಂದಿದೆ. ಇದರಲ್ಲಿ ಶ್ವೇತಾ ಆಚಾರ್ಯ ಮಗಳು 597 ನಂಬರ್ ತಗೊಂಡಿದ್ದಾರೆ ಕನ್ನಡ ಮೀಡಿಯಂನಲ್ಲಿ. 597 425ಕ್ಕೆ. ಅರ್ಪಿತಾ 584, ಪದ್ಮಾವತಿ 579,
ತೇಜಸ್ವಿನಿ 577, ಮೋನಿಕಾ ಸಿ 576, ಮುನಿಷಾ 571, ಪ್ರೀತಿ 571, ಪಲ್ಲವಿ 569. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನೀವು. ಎಲ್ಲ ಡಿಸ್ಟಿಕ್ಗೆ 90ರ ಮೇಲ್ಪಟ್ಟು ತಗೊಂಡಿರ್ತಕ್ಕಂಥ 91, 92, 96% ತಗೊಂಡಿರ್ತಕ್ಕಂಥ ಮಕ್ಕಳು ಎಲ್ಲ ಹೆಣ್ಮಕ್ಳೇ ಆಗಿದ್ದಾರೆ. ಈ ಕನ್ನಡ ಮೀಡಿಯಮ್ನಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಂಟ್ರೋಲ್ ಮಾಡಿ ಮಕ್ಕಳನ್ನ, ಗಂಡು ಹುಡುಗರನ್ನ. ಇವ್ರನ್ನ ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ಹಿಂಸೆ ಈ ಗಂಡು ಮಕ್ಕಳು SSLCನಲ್ಲಿ. ನೋಡಿ 8 ಜನ ಡಿಸ್ಟ್ರಿಕ್ಷನ್ ಹೆಣ್ಮಕ್ಳೆಲ್ಲ ಡಿಸ್ಟ್ರಿಕ್ಷನ್ಲಿ ಒಟ್ಟು 8 ಬಂದಿದ್ದಾರೆ. ಅವರು ಬಂದಿದ್ದಾರೆ. ಇಲ್ಲಿ ಫಸ್ಟ್ ಕ್ಲಾಸ್ 32 ಬಂದಿದ್ದಾರೆ, ಸೆಕೆಂಡ್ ಕ್ಲಾಸ್ 7 ಇದ್ದಾರೆ. ಬಾಕಿ ಅದು ಅತ್ಯುತ್ತಮ ರಿಸಲ್ಟ್ ಪಡ್ಕೊಂಡಿದ್ದೀವಿ ನಾವು ತಮ್ಮ ಅಂತ ಹೇಳಿ ಇದನ್ನು ಕೂಡ ತಮ್ಮ ಪತ್ರಿಕೆ ಪ್ರಕಟಿಸಬೇಕು ಅಂತ ನಾನು ಭಾವಿಸ್ತೀನಿ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ. ಈಗ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ 3 ಜನ ಮಕ್ಕಳು ಏನು ಟಾಪರ್ಸ್ ಇದ್ದಾರೆ. 617 ಕಾರ್ಯಕಾರಿ ಮಂಡಳಿಯವರು 617, ವಿಕಾಸ್ ಯಾದವ್. ನಿಜವಾಗ್ಲೂ ಅವರ ಪೇರೆಂಟ್ಸ್ ವಿಕಾಸ್ ಯಾದವ್ ಎನ್ ಅವರು 617 ಅಂಕಗಳನ್ನು ಪಡೆದು 98.72% ಸಾಧನೆ ಮಾಡಿದ್ದಾರೆ. ಅವರಿಗೆ ಮತ್ತು ರಮೇಶ್ MP ಅವರು 615 ಅಂಕಗಳನ್ನು ಪಡೆದು ಅವರು ಸಾಧನೆ ಮಾಡಿದ್ದಾರೆ. ಅದಾದ ನಂತರ ಸಾಗರ್ HR ಅವರು 613 ಅಂಕಗಳನ್ನು ಪಡೆದು 88.8 ರೇಂಜಲ್ಲಿ ಅವರಿದ್ದಾರೆ. ರೋಹಿತ್ ಗೌಡ 612 ಅಂಕಗಳನ್ನು ಪಡೆದಿದ್ದಾರೆ. ನಿಶಾಂತ್ ಗೌಡ 611 ಅಂಕಗಳನ್ನು ಪಡೆದಿದ್ದಾರೆ. ಚೇತನ್ ಗೌಡರವರು 611, ವೈಷ್ಣವಿ AM 610 ಅಂಕಗಳನ್ನು ಪಡೆದಿದ್ದಾರೆ. ಚಂದನ 609 ಅಂಕಗಳನ್ನು ಪಡೆದಿದ್ದಾರೆ. ಕನ್ನಡ ಸೌಜನ್ಯ AT 606 ಅಂಕಗಳನ್ನು ಪಡೆದಿದ್ದಾರೆ. ಸೌಜನ್ಯ. ಶ್ರೇಯಸ್ ಗೌಡರವರು 601 ಅಂಕಗಳನ್ನು ಪಡೆದಿದ್ದಾರೆ. ನಿತೀಶ್ ಶರ್ಮಿ ಅವರು 600 ಅಂಕಗಳನ್ನು ಪಡೆದಿದ್ದಾರೆ. ಹೇಮಶ್ರೀರವರು 600 ಅಂಕಗಳನ್ನು ಪಡೆದಿದ್ದಾರೆ. ರಕ್ಷಿತಾ AM ಅವರು 600 ಅಂಕಗಳನ್ನು ಪಡೆದಿದ್ದಾರೆ. ನಾವು 600 ಮತ್ತು ಮೇಲ್ಪಟ್ಟ ಅಂಕಗಳನ್ನು ಮಾತ್ರ ನಾವು ಪಟ್ಟಿ ಮಾಡಿದ್ದೀವಿ. ಯಾವುದೇ ಥರವಾದಂಥ ಒಂದು ಫ್ಲೆಕ್ಟ್ ಇದೆ, 6 ಜನ ಪಾಸ್ ಅದನ್ನು ಕೊಟ್ಟಿದ್ದೀವಿ, ಇನ್ನೂ ಕೊಟ್ಟಿದ್ದೀವಿ. ಎಲ್ಲ ಟಾಪರ್ ಸೆಕ್ಷನಲ್ಲಿ ಟಾಪರ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಒಳ್ಳೆಯ ಒಂದು ಸತ್ಯವಾದಂಥ ಸಂಗತಿಯನ್ನು ನಾವು ಮಾಧ್ಯಮದ ಮುಂದೆ ಮತ್ತು ಸಾರ್ವಜನಿಕರ ಮುಂದೆ ಇರ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅಭಿನಂದನೆಗಳನ್ನು. ದಯಮಾಡಿ ಈ 3 ಜನ ಮಕ್ಕಳುಗಳು ವೇದಿಕೆ ಹತ್ರ ಬಂದರೆ ನಮೀಗ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರುಗಳು ಈ ಮೊಟ್ಟ ಮೊದಲನೇದಾಗಿ ಇವರು 3 ಜನ ಮಕ್ಕಳುಗಳಿಗೆ ಆನರ್ ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಮಗಳು ಸರ್ ಶ್ರೇಯಸ್ ಗೌಡ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾನೆ. ಸುಮನ್ ಕುಮಾರಿ ಇಂಗ್ಲಿಷ್ ಮತ್ತು ಸಮಾಜ ವಿಜ್ಞಾನ 2 ವಿಷಯಗಳಲ್ಲಿ 100ಕ್ಕೆ 100. ತನುಶ್ರೀ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳು.
ಚೇತನ್ ಗೌಡ ಟಿಡಿ ಹಿಂದಿ ವಿಷಯದಲ್ಲಿ 100ಕ್ಕೆ 100 ಔಟ್ ಆಫ್ ಸಂಪತ್ ಗೋಪಾಲ್ ಎಂಬ ವಿದ್ಯಾರ್ಥಿ 100ಕ್ಕೆ 100 ಅಂಕಗಳು ಹಿಂದಿಯಲ್ಲಿ. ಸೃಷ್ಟಿ PN ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳು. ವೈಷ್ಣವಿ AM ವಿಜ್ಞಾನ ಮತ್ತು ಸಮಾಜ ಎರಡೂ ವಿಷಯಗಳಲ್ಲಿ. ಲಕ್ಷ್ಮಿ R ವಿಜ್ಞಾನ ಹಾಗೂ ವರಲಕ್ಷ್ಮಿ SK. ಮತ್ತೆ ಈ ಇಬ್ಬರು ವಿದ್ಯಾರ್ಥಿಗಳು ಕೂಡ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾರೆ. ಇದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥದ್ದು ತುಂಬ ಸಂತಸದ ವಿಷಯ. ಒಟ್ಟು 13 ವಿದ್ಯಾರ್ಥಿಗಳು ನಮ್ಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು. ಬಹುಶಃ ಕುಣಿಗಲ್ ತಾಲೂಕಿನಲ್ಲಿ ಅತಿ ಹೆಚ್ಚು 600 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 13 ಇರ್ತಕ್ಕಂಥದ್ದು. ನಮ್ಮ ಕುಣಿಗಲ್ ತಾಲೂಕಿನಲ್ಲಿರ್ತಕ್ಕಂಥ ಏಕೈಕ ಶಾಲೆ ನಮ್ಮ ಜ್ಞಾನ ಭಾರತಿ ಪ್ರೌಢಶಾಲೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ. ಮತ್ತೆ 615 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿಕಾಸ್ ಯಾದವ್ N 98.72%. ಎರಡನೇ ಸ್ಥಾನ ರಮ್ಯಶ್ರೀ MP 615 98.4. ಸಾಗರ್ HR 613 98.08. ರೋಹಿತ್ ಗೌಡ BJ 612 97.92. ನಿಶಾಂತ್ ಗೌಡ BC 611 97.76. ಚೇತನ್ ಗೌಡ TD 611 97.76. ವೈಷ್ಣವಿ AM 610 97.6. ಚಂದನ 609 97.44. ಸೌಜನ್ಯ KT 606 96.96. ಶ್ರೇಯಸ್ ಗೌಡ BC 601 96.16. ನಿತೇಶ್ ರವಿ 600. ಹೇಮಶ್ರೀ M 600. ರಕ್ಷಿತಾ K 600. ಈ 3 ವಿದ್ಯಾರ್ಥಿಗಳು 600 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿಶೇಷ. ಹಾಗೂ ಮತ್ತೊಂದು ವಿಶೇಷತೆ ಏನಪ್ಪ, ಇಂಗ್ಲಿಷ್ ಭಾಷೆಯಲ್ಲಿ ಒಬ್ಬ ವಿದ್ಯಾರ್ಥಿ, ಹಿಂದಿಯಲ್ಲಿ ಒಟ್ಟು 5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ಗಣಿತದಲ್ಲಿ ಒಬ್ಬ ವಿದ್ಯಾರ್ಥಿ, ವಿಜ್ಞಾನದಲ್ಲಿ 4 ವಿದ್ಯಾರ್ಥಿಗಳು, ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟು 5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾರೆ. ಕನ್ನಡ ಮಾಧ್ಯಮದಲ್ಲಿ ಶ್ವೇತಾ JR 597 ಅಂಕಗಳು 95.52. ಅರ್ಪಿತಾ S 584 93.44. ವಿದ್ಯಾರ್ಥಿಗಳ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸಮಿತಿ ಸದಸ್ಯರು, ಎಲ್ಲ ಪೋಷಕರು, ಎಲ್ಲ ಶಿಕ್ಷಕರು, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದ ಪೂರ್ವ ಮೂಲಕ ವಂದನೆಗಳನ್ನು ತಿಳಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ತೆ, ನನ್ನ ಮಗಳು ರಮೇಶ್ರೀ MP. ಇಲ್ಲೇ LKGಯಿಂದಲೂ ಕೂಡ ಅವಳು 12 ವರ್ಷಗಳಿಂದ ವಿದ್ಯಾಭ್ಯಾಸ ಮುಗಿಸಿದ್ದಾಳೆ. ಅವಳಿಗೆ LKGಯಿಂದ ಪ್ರೈಮರಿಯಿಂದ ಒಳ್ಳೆ ಎಜುಕೇಷನ್ ಸಿಕ್ತು. ಜೊತೆಗೆ ಅವಳು ತುಂಬ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿರೋಂಥ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಹೈಸ್ಕೂಲಲ್ಲೂ ಕೂಡ ಅವಳಿಗೆ ಇಂಡಿವಿಜುವಲ್ ಆಗಿ ತುಂಬ ಕೇರ್ ಮಾಡಿದ್ದಾರೆ. ನಮ್ಮ ಕುಟುಂಬದವ್ರು ಯಾವಾಗಲೂ ಜ್ಞಾನ ಭಾರತಿ ಕುಟುಂಬಕ್ಕೆ ಸದಾ ಕೃತಜ್ಞತೆನ ಸಲ್ಲಿಸ್ತೀವಿ. ನಮಸ್ತೆ, ನಮ್ಮ ಹೆಸರು ಮಾನಸ ಅಂತ. ನಮ್ಮ ಮಗಳು 8th ಇಲ್ಲಿಗೆ ಅಡ್ಮಿಷನ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ರ್ಯಾಂಕ್ ಬಂದಿದ್ದಾಳೆ, 600 ಸ್ಕೋರ್ ಮಾಡಿದ್ದಾಳೆ. ತುಂಬ ಖುಷಿಯಾಗಿದೆ ಸರ್. ನಮಸ್ಕಾರ, ನನ್ನ ಹೆಸರು ರಮೇಶ್ MP. ನಾನು ಈ ಶಾಲೆಯಲ್ಲಿ 12 ವರ್ಷಗಳ ಕಾಲ ಓದ್ತಾ ಇದ್ದೀನಿ. ಅಂದರೆ
LKGಯಿಂದ ನಾನು ಇಲ್ಲೇ ಓದಿರೋದು. ಪ್ರೈಮರಿಲಿ ಒಳ್ಳೆ ಬೇಸಿಕ್ ಕೊಡ್ತಾರೆ, ಹಾಗೆ ಹೈಸ್ಕೂಲಲ್ಲೂ ಎಲ್ಲ ಟೀಚರ್ಸು ಎಂಕರೇಜ್ ಮಾಡ್ತಾರೆ ಓದೋದ್ರಲ್ಲಿ. ನನ್ನ ಪರಿಶ್ರಮ ಮತ್ತು ಎಲ್ಲ ನನ್ನ ಟೀಚರ್ಸು ಸಪೋರ್ಟ್ ಮಾಡಿದ್ದಕ್ಕೆ 615 ಅಂಕಗಳನ್ನು ತೆಗೆಯಲು ಸಾಧ್ಯವಾಯಿತು. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಾನು ಮೊದಲು ಲೂನಾಲ್ ಓಡಾಡ್ತಿದ್ದೆ, ಆಮೇಲೆ ಒಂದು TVS 50 ತೊಗೊಂಡೆ, ಆಮೇಲೆ ಒಂದು ಬೈಕು, ನಂತರ ಒಂದು ಪ್ರೀಮಿಯರ್ ಪದ್ಮಿನಿ, ಆಮೇಲೆ ಒಂದು ಮಾರುತಿ ಎಸ್ಟೀಮ್, ಅದೊಂದು 9 ವರ್ಷ ಆಯಿತು. ನಂತರ ಒಂದು ಸ್ಕೋಡಾ, ಈಗ ಇನ್ಯಾವುದೋ ಕಾರು. ಈ ಥರ ಎಲ್ಲರ ಲೈಫು ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರುವಾಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ. ಬಟ್ ಇದೆಲ್ಲ ಆಗೋಕ್ಕೆ ನನಗೆ 30 ವರ್ಷ ಆಯಿತು. ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಅಂದರೆ ಮೊದಲು 2 ಲಕ್ಷ ರೂಪಾಯಿ ಬ್ಯಾಂಕಲ್ಲಿದ್ದರೆ ಸಾಕಪ್ಪ, ಆಮೇಲೆ ಸಾಲಲ್ಲ 8 ಲಕ್ಷ ಬೇಕು, ನಂತರ ಇನ್ನೂ ಕನಸು ದೊಡ್ಡದಾಯಿತು. ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ, ಆಮೇಲೆ ಸುರಕ್ಷತೆ, ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ, ನಂತರ ಪ್ರೀತಿ, ಪ್ರೇಮ, ಹೆಂಡತಿ, ಮಕ್ಕಳು ಅನ್ನೋದ್ ಕಡೆ ಮನಸ್ಸಾಗುತ್ತೆ. ಮಧ್ಯದಲ್ಲಿ ಈ ಪ್ರಶಸ್ತಿ, ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ. ಕೊನೆಗೆ ನೆಮ್ಮದಿ, ಸಂತೋಷ, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ಸಕ್ ಶುರುವಾಗುತ್ತೆ. ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು, ಅಗತ್ಯಗಳು, ಆದ್ಯತೆಗಳು ಏನೇನಾಗಿರುತ್ತೆ, ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟಿದ್ದೀನಿ ಪುಸ್ತಕ ರೂಪದಲ್ಲಿ. ಹೆಸರು ಪ್ರೀತಿಯಿಂದ ರಮೇಶ್. ಸಮಯ ಮಾಡ್ಕೊಂಡು ಓದಿ, ಇದರಿಂದ ನಿಮ್ಮ ಜೀವನ ಬದಲಾಗಬಹುದು. ಯಾಕಂದ್ರೆ ಇದರಲ್ಲಿರೋ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು.